ವಿಜ್ಞಾನ ಮತ್ತು ತರ್ಕದ ಮಿತಿ ಎಲ್ಲಿ ಕೊನೆಗೊಳ್ತದೋ ಅಲ್ಲಿಂದಲೇ ಕೆಲವು ರಹಸ್ಯಗಳು ಶುರುವಾಗ್ತವೆ. ಭೌತಶಾಸ್ತ್ರದ ನಿಯಮಗಳನ್ನೇ ಮೀರಿ ಕೇವಲ ಒಂದು ಮಾತಿನಿಂದ ಅಥವಾ ಸ್ಪರ್ಶದಿಂದ ಅಸಾಧ್ಯವಾದದ್ದನ್ನ ಸಾಧ್ಯವಾಗಿಸುವ ಒಂದು ಶಕ್ತಿ ನಿಜಕ್ಕೂ ಇದೆಯಾ ಅಂತ ಆಗಾಗ ಪ್ರಶ್ನೆ ಕಾಡ್ತಾ ಇರ್ತದೆ. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದ್ರೆ ನಮ್ಮೆದುರು ನಿಲ್ಲುವ ಒಂದು ಅಚ್ಚರಿಯ ಹೆಸರು ಸಖರಾಯ ಪಟ್ಟಣದ ಶ್ರೀ ವೆಂಕಟಾಚಲ ಅವಧೂತರು. ಆದ್ರೆ ಇವರು ಕೇವಲ ಪವಾಡ ಪುರುಷರೇನ ಅಥವಾ ಮಾನವನ ಪ್ರಜ್ಞೆ ಅತ್ಯುನ್ನತ ಸ್ಥಿತಿಯನ್ನು ತಲುಪಿದ ಒಂದು ವೈಜ್ಞಾನಿಕ ವಿಸ್ಮಯನ? ಬನ್ನಿ ಇವತ್ತು ಕೇವಲ ಕುರುಡು ನಂಬಿಕೆಯ ಕಣ್ಣಿನಿಂದಲ್ಲ, ಬದಲಾಗಿ ವಾಸ್ತವ, ತರ್ಕ ಮತ್ತು ಸತ್ಯ ಶೋಧನೆಯ ಹಾದಿಯಲ್ಲಿ ಈ ನಿಗೂಢ ವಿದ್ಯಮಾನದ ಬೆನ್ನೇರೋಣ. ಸಾಮಾನ್ಯವಾಗಿ ಅವಧೂತ ಎಂದ್ರೆ ನಾವು ಕಾಡಿನಲ್ಲಿರುವ ಒಬ್ಬ ವ್ಯಕ್ತಿ ಅಥವಾ ಸನ್ಯಾಸಿ ಅಥವಾ ಜೋಗಿ ಅಂತ ಕೇಳ್ತೀವಿ. ಆದ್ರೆ ಆ ಶಬ್ದದ ಅರ್ಥದಲ್ಲಿ ಅವಧೂತ ಎಂದ್ರೆ ಎಲ್ಲವನ್ನ ಕೊಡವಿಕೊಂಡವನು ಅಂತಂದ್ರೆ ಬಟ್ಟೆಯನ್ನು ಕೊಡುಕೊಂಡವನಲ್ಲ, ಸಾಮಾಜಿಕ, ಭೌತಿಕ ಮತ್ತು ಮಾನಸಿಕ ಮಿತಿಗಳಿಂದ ಸಂಪೂರ್ಣವಾಗಿ ಹೊರಬಂದವನು. ವೆಂಕಟಾಚಲ ಅವರು ತಮ್ಮನ್ನ ತಾವು ಯಾವತ್ತೂ ದೇವರೆಂದು ಕರೆದುಕೊಳ್ಳಿಲ್ಲ, ಕೇವಲ ಸಾಮಾನ್ಯ ಮನುಷ್ಯ ಎಂದಷ್ಟೇ ಹೇಳ್ಕೊಳ್ತಾ ಇದ್ರು. ಎಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ಅವರು ತಮ್ಮನ್ನು ತಾವು ಅವಧೂತರು ಅಂತಾನೆ ಕರ್ಕೊಂಡಿರ್ಲಿಲ್ಲ. ಶೃಂಗೇರಿಯ ಜಗದ್ಗುರುಗಳು ಇವರನ್ನ ಪ್ರಪ್ರಥಮ ಬಾರಿಗೆ ಅವಧೂತರು ಅಂತ ಗುರುತಿಸ್ತಾರೆ. ಯಾಕೆ? ಒಬ್ಬ ಸಾಮಾನ್ಯ ಮನುಷ್ಯನನ್ನ ಜಗದ್ಗುರುಗಳೇ ಅವಧೂತ ಅಂತ ಕರಿಬೇಕಾದ್ರೆ ಆ ವ್ಯಕ್ತಿಯ ಹಿಂದೆ ಅಡಗಿದ್ದ ರಹಸ್ಯವಾದ್ರೂ ಏನು? ಒಬ್ಬ ಪ್ರಖ್ಯಾತ ವಿಜ್ಞಾನಿ ವೆಂಕಟಾಚಲ ಅವಧೂತರ ಬಳಿ ಬರ್ತಾನೆ. ವಿಜ್ಞಾನ ಎಂದ್ರೆ ತರ್ಕಬದ್ಧವಾಗಿ ಯೋಚಿಸುವಂತಹ ವ್ಯಕ್ತಿ ಅವನು, ಪುರಾವೆಗಳಿಲ್ಲದೆ ಏನನ್ನೂ ನಂಬದಿರುವವನು. ಈ ವಿಜ್ಞಾನಿ ನಿರ್ದಿಷ್ಟ ದಿನದಂದು ಒಂದು ವಿಮಾನ ಪ್ರಯಾಣ ಮಾಡ್ಬೇಕಾಗಿರುತ್ತೆ. ಆದ್ರೆ ಯಾವುದೋ ಭವಿಷ್ಯವಾಣಿಯ ನಾಟಕವಿಲ್ಲದೆ ಅತ್ಯಂತ ಸಹಜವಾಗಿ ಆ ಪ್ರಯಾಣ ಮಾಡಬೇಡಿ ಅಂತ ಅವಧೂತರು ಅವನಿಗೆ ಸೂಚಿಸ್ತಾರೆ. ವಿಜ್ಞಾನಿ ಅರಮನಸ್ಸಿನಿಂದಲೇ ತಮ್ಮ ಟಿಕೆಟ್ ಅನ್ನ ರದ್ದು ಮಾಡ್ತಾರೆ. ಆಶ್ಚರ್ಯದ ಸಂಗತಿ ಅಂದ್ರೆ ಆ ದಿನ ತಮಿಳುನಾಡಿನಲ್ಲಿರುವಂತಹ ಅರಕ್ಕೋಣಂ ಬಳಿ ಆ ವಿಮಾನ ಪತನವಾಗುತ್ತೆ. ಇದು ಕೇವಲ ಕಾಕತಾಳೀಯವೇ ಅಥವಾ ಭವಿಷ್ಯವನ್ನ ನಿಖರವಾಗಿ ಅಳೆಯಬಲ್ಲ ಕಾಲ ಮತ್ತು ದೇಶಗಳನ್ನ ಮೀರಿದ ಒಂದು ಸೂಕ್ಷ್ಮ ಪ್ರಜ್ಞೆನ? ಇದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಳೆಯಲು ನಿಜವಾಗ್ಲೂ ಸಾಧ್ಯ. ಇದೊಂದು ಘಟನೆ ಮಾತ್ರ ಅಲ್ಲ. ಅವ್ರ ಬಳಿ ಇನ್ನೊಬ್ರು ಊರ್ಗೂ ವಾಪಸ್ ಹೊರಟಿದ್ದಂತಹ ಭಕ್ತರು ಕಾರು ಭೀಕರ ಅಪಘಾತಕ್ಕೀಡಾಗಿ ನುಜ್ಜುಗುಜ್ಜಾಗಿರುತ್ತೆ. ಒಳಗಿದ್ದವ್ರು ಒಂದ್ ಸಣ್ಣ ಗಾಯವೂ ಆಗಿರೋದಿಲ್ಲ ಅವ್ರ ಭಕ್ತರಿಗೆ. ಇಲ್ಲಿ ಕೆಲಸ ಮಾಡಿದ್ದ ಭೌತಶಾಸ್ತ್ರದ ನಿಯಮವಾದ್ರೂ ಯಾವುದು? ಈಗ ನಾವು ಭೌತಶಾಸ್ತ್ರದ ಮೂಲಭೂತ ನಿಯಮಗಳನ್ನೇ ಬುಡಮೇಲು ಮಾಡುವ ಮತ್ತೊಂದು ಘಟನೆಯನ್ನ ನಿಮ್ಗೆ ಹೇಳ್ತೀನಿ ಕೇಳಿ. ಸಕ್ರಾಯಪಟ್ಟಣದಿಂದ ಶೃಂಗೇರಿಗೆ ಹೋಗ್ತಿರ್ತಾರೆ ಗುರುಗಳು. ಕಾರಿನ ಟೈರ್ ಸಂಪೂರ್ಣವಾಗಿ ಪಂಚರ್ ಆಗಿದೆ, ಗಾಳಿ ಇಲ್ಲ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ರಕಾರ ಆ ಕಾರು ಮುಂದಕ್ಕೆ ಚಲಿಸುವುದು ಅಸಾಧ್ಯ, ಎಲ್ಲ ಒಂದ್ ಕಡೆ ಹೋಗಿ ನಿಲ್ಲೇಬೇಕು. ಆದ್ರೆ ಅದೇ ಗಾಳಿ ಇಲ್ಲದ ಟೈರ್ನಲ್ಲಿ ಕಾರು ಶೃಂಗೇರಿಯವರೆಗೂ ತಲುಪುತ್ತಂತೆ. ತಜ್ಞರು ಇದನ್ನ ವಿಶ್ಲೇಷಿಸಲು ಹೋದ್ರೆ ಅವ್ರಿಗೆ ಸಿಗೋದು ಶೂನ್ಯ, ಝೀರೋ. ಇದೊಂದು ಕಟ್ಕತೆ ಅನ್ಸಿದ್ರು. ಇದನ್ನ ಕಣ್ಣಾರೆ ಕಂಡ ಆ ಕಾರಿನಲ್ಲಿ ಪ್ರಯಾಣಿಸಿದ ಸಾಕ್ಷಿಗಳಿದ್ದಾರೆ. ಅವರು ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ ಅವರ ಎಕ್ಸ್ಪೀರಿಯನ್ಸ್ ಅನ್ನ. ಇದಕ್ಕೆ ಸಾಧ್ಯ? ಭೌತಿಕ ವಸ್ತುಗಳ ಮೇಲೆ, ಯಂತ್ರಗಳ ಮೇಲೆ ಮಾನವನ ಪ್ರಜ್ಞೆ ನಿಯಂತ್ರಣ ಸಾಧಿಸಬಹುದೇ? ಮೈಂಡ್ ಓವರ್ ಮ್ಯಾಟರ್ ಎಂಬ ಪರಿಕಲ್ಪನೆ ಕೇವಲ ಸೈದ್ಧಾಂತಿಕವಷ್ಟೇ ಅಲ್ಲ, ಇದು ಪ್ರಾಯೋಗಿಕ ಸತ್ಯವೂ ಹೌದು. ಇನ್ನು ವೈದ್ಯಕೀಯ ಲೋಕಕ್ಕೆ ಬಂದ್ರೆ ಗಂಭೀರವಾದ ಕಾಯಿಲೆಗಳು, ವರ್ಷಗಟ್ಟಲೆ ಕಾಡಿದರೂ ವಾಸಿಯಾಗದ ತೀವ್ರವಾದ ತಲೆನೋವು, 10 ನಿಮಿಷವೂ ನೆಲದ ಮೇಲೆ ಕೂರಲಾಗದ ಸ್ಥಿತಿ, ಮೆಡಿಕಲ್ ಸೈನ್ಸ್ ಕೈ ಚೆಲ್ಲಿದ ಇಂತಹ ಪ್ರಕರಣಗಳು ಅವಧೂತರ ಬಳಿ ಬರ್ತಾ ಇದ್ವು. ಯಾವುದೇ ಆಪರೇಷನ್ ಇಲ್ಲ, ಬೆಲೆ ಬಾಳುವ ಮಾತ್ರೆಗಳಿಲ್ಲ, ಬದಲಾಗಿ ಸಿಗುತ್ತಿದ್ದು ಕೇವಲ 2 ಬಾಳೆಹಣ್ಣು, ಸ್ವಲ್ಪ ವಿಭೂತಿ ಅಥವಾ ಅವಾಗವಾಗ ಏನೊಂದು ತೀರ್ಥ ಕೊಡ್ತಾ ಇದ್ರಷ್ಟೇ. ಅದನ್ನ ಸ್ವೀಕರಿಸಿದ ಕೂಡಲೇ ಆ ರೋಗಗಳು ಶಾಶ್ವತವಾಗಿ ಮಾಯವಾಗ್ತಾ ಇದ್ವಂತೆ. ಆಧುನಿಕ ವಿಜ್ಞಾನ ಇದನ್ನ ಪ್ಲೆಸಿಬೋ ಎಫೆಕ್ಟ್ ಅಂತ ಕರೀತಾರೆ. ಅಂದ್ರೆ ರೋಗಿಯ ತೀವ್ರವಾದ ನಂಬಿಕೆ ಮೆದುಳನ್ನ ಪ್ರಚೋದಿಸಿ ರೋಗವನ್ನ ವಾಸಿ ಮಾಡ್ತದೆ ಅನ್ನೋದು. ಆದ್ರೆ ಕೇವಲ ನಂಬಿಕೆಯಿಂದ ಕ್ಯಾನ್ಸರ್ನಂತಹ ಗುಣಪಡಿಸಲಾಗದ ಕಾಯಿಲೆಗಳು ಮಾಯವಾಗಲು ಸಾಧ್ಯವೇ? ಅಥವಾ ಆ ಸ್ಪರ್ಶದಲ್ಲಿ, ಆ ವಿಭೂತಿಯಲ್ಲಿ ರೋಗಾಣುಗಳನ್ನ ಮತ್ತು ದೇಹದ ಕೋಶಗಳನ್ನ ಪುನಶ್ಚೇತನಗೊಳಿಸುವ ಶಕ್ತಿ ಇತ್ತೆ? ಈ ಪ್ರಶ್ನೆಗೆ ಇಂದಿಗೂ ವೈದ್ಯಕೀಯ ಲೋಕದ ಬಳಿಯೇ ಉತ್ತರವಿಲ್ಲ. ಈಗ ಮತ್ತೊಂದು ಆಯಾಮವನ್ನ ನಾನು ನೋಡ್ತೀನಿ. ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಥವಾ ಬೈಲೊಕೇಶನ್ ಎಂಬ ಕಾನ್ಸೆಪ್ಟ್ ಇರುತ್ತೆ. ಅಂದ್ರೆ ಒಂದು ವಸ್ತು ಏಕಕಾಲದಲ್ಲಿ 2 ಕಡೆ ಇರೋದು. ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಇದು ಅಸಾಧ್ಯವೇನಲ್ಲ. ಬೆಂಗಳೂರಿನ ಆಸ್ಪತ್ರೆಯೊಂದರ ICU ನಲ್ಲಿ ಒಬ್ಬ ರೋಗಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾನೆ. ವೈದ್ಯರು ಭರವಸೆಯನ್ನ ಬಿಡ್ತಾರೆ. ಅದೇ ಸಮಯದಲ್ಲಿ 100 ಕಿಲೋಮೀಟರ್ ದೂರದ ಸಖರಾಯ ಪಟ್ಟಣದಲ್ಲಿರುವಂತಹ ಅವಧೂತರು ಆ ರೋಗಿಯ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣಿಸ್ತಾರೆ. ಅವನ ತಲೆ ಮೇಲೆ ಕೈ ಇಟ್ಟು ಆಶೀರ್ವದಿಸ್ತಾರೆ. ಮರುದಿನ ಆ ರೋಗಿ ಚೇತರಿಸ್ಕೊಳ್ತಾನೆ. ಇದು ಭ್ರಮೆಯಾಗಿದ್ದರೆ ರೋಗಿ ಗುಣಮುಖನಾಗಿದ್ದಾದ್ರೂ ಹೇಗೆ? ದೂರವನ್ನ ಮೀರಿ ಪ್ರಜ್ಞೆಯನ್ನ ಚಲಿಸುವ ಈ ವಿದ್ಯಮಾನ ಕೇವಲ ಕಟ್ಟುಕತೆಯಲ್ಲ, ದಾಖಲಾದ ಸತ್ಯಗಳು. ಅವರ ಬಳಿ ಬರ್ತಿದ್ದ ಜನರಿಗೆ ತಾವು ಏನು ಹೇಳಬೇಕೆಂಬುದನ್ನೇ ಮರ್ತೋಗ್ತಾ ಇತ್ತಂತೆ. ಯಾಕಂದ್ರೆ ಬಾಯಿ ಬಿಟ್ಟು ಕೇಳುವ ಮುನ್ನವೇ ಅವಧೂತರು ಅವರ ಮನಸ್ಸಿನಲ್ಲಿದ್ದ ಗೊಂದಲಗಳಿಗೆ 30 ವರ್ಷಗಳ ಹಿಂದಿನ ಪಾಪಕರ್ಮಗಳನ್ನ ಎಳೆಯಾಗಿ ಬಿಚ್ಚಿಡ್ತಾ ಇದ್ರಂತೆ.
ಮನುಷ್ಯನೊಬ್ಬ 30 ವರ್ಷಗಳ ಹಿಂದೆ ಮಾಡಿದ್ದನ್ನ ನಿಖರವಾಗಿ ಹೇಳುವುದು ಹೇಗೆ ಸಾಧ್ಯ ಅಂತ. ಇದು ಕೇವಲ ಟೆಲಿಪತಿ ಮಾತ್ರ ಅಲ್ಲ, ಇದು ಮನುಷ್ಯನ ಅರೆಪ್ರಜ್ಞೆ ಮನಸ್ಸಿನ ಆಳಕ್ಕೆ ಇಳಿದು ಅಲ್ಲಿರುವ ಡೇಟಾವನ್ನ ಡಿಕೋಡ್ ಮಾಡುವ ಒಂದು ಅದ್ಭುತ ಕಲೆ. ನಮ್ಮ ಮೆದುಳು ಒಂದು ಹಾರ್ಡ್ ಡಿಸ್ಕ್ ಇದ್ದಂತೆ. ಅವರು ಆ ಹಾರ್ಡ್ ಡಿಸ್ಕ್ ಅನ್ನ ಎಲ್ಲಿಂದಲೋ ಕುಳಿತು ಆಕ್ಸಿಸ್ ಮಾಡ್ತಾ ಇದ್ರು. ಇಷ್ಟೇ ಅಲ್ಲ, ಪ್ರಕೃತಿಯ ಮೇಲಿನ ಅವರ ಪ್ರಭುತ್ವ ಮತ್ತು ವಿಸ್ಮಯಕಾರಿ. ಸತ್ಸಂಗ ನಡೆಯುವಾಗ ಅಥವಾ ಯಾವುದೋ ಒಂದು ಕಾರ್ಯಕ್ರಮಗಳು ನಡೆಯುವಾಗ ಮಳೆ ಬರುವ ಲಕ್ಷಣಗಳಿರ್ತಾ ಇದ್ವು. ಅವರು ಕೇವಲ ಆಕಾಶದ ಕಡೆ ಒಮ್ಮೆ ದೃಷ್ಟಿ ಹಾಯಿಸ್ತಾ ಇದ್ರು. ಆ ಸುತ್ತಮುತ್ತ, ಅವ್ರ ಮನೆ ಸುತ್ತಮುತ್ತ ಅಥವಾ ಕಾರ್ಯಕ್ರಮ ಎಲ್ಲಿ ನಡೀತಾ ಇತ್ತು ಅಲ್ಲಿ ಸುತ್ತಮುತ್ತ ಹನಿ ಮಳೆಯೂ ಕೂಡ ಬೀಳ್ತಾ ಇರ್ಲಿಲ್ವಂತೆ. ಆದ್ರೆ ಸ್ವಲ್ಪ ದೂರದಲ್ಲಿ ಧಾರಾಕಾರ ಮಳೆ ಆಗ್ತಾ ಇತ್ತು. ವಾತಾವರಣದ ಒತ್ತಡವನ್ನ, ಮೋಡಗಳ ಚಲನೆಯನ್ನ ಕೇವಲ ಮನಸ್ಸಿನ ಸಂಕಲ್ಪದಿಂದ ನಿಯಂತ್ರಿಸುವುದು ವಿಜ್ಞಾನದ ಯಾವ ನಿಯಮಕ್ಕೊಳಪಡುತ್ತೆ. ಹಾಗೇನೆ ಈ ಅನ್ನದಾನ ಮಾಡಬೇಕು ಅಂತಂದಾಗ ಅಥವಾ ಯಾವುದೋ ಒಂದು ಪ್ರಸಾದವನ್ನ ಹಂಚಿಮಾಡುವಾಗ ಅಕ್ಷಯ ಪಾತ್ರೆಯಂತೆ ಎಷ್ಟೇ ಜನ ಬಂದರೂ ಪ್ರಸಾದ ಮುಗಿಯದಿರುವುದು ಆಶ್ರಮಕ್ಕೆ ಬರ್ತಿದ್ದ ವಿಷಕಾರಿ ನಾಗರ ಹಾವುಗಳು ಅವರ ಮಾತಿಗೆ ಕಟ್ಟಿ ಬೀಳ್ತಾ ಇದ್ವು. ಇವೆಲ್ಲವೂ ಒಬ್ಬ ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಇರಬಹುದಾದ, ಆದರೆ ನಾವು ಮರೆತು ಬಿಟ್ಟಿರುವ ಒಂದು ಅದೀಮ ಸಂಪರ್ಕವನ್ನು ಸೂಚಿಸ್ತದೆ. ಶ್ರೀ ವೆಂಕಟಾಚಲ ಅವಧೂತರ ಆರಾಧನೆ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಗೆ ಹೂ ಹಾಕಿ ಪೂಜಿಸೋದಲ್ಲ, ಅದೊಂದು ವ್ಯಕ್ತಿ ಪೂಜೆಯಾಗಬಾರದು. ನಾವು ಗಮನಿಸಬೇಕಾದ ಆ ಶಕ್ತಿಯ ಹಿಂದಿರುವ ತತ್ವವನ್ನ. ಪವಾಡಗಳು ಎಂದ್ರೆ ಮ್ಯಾಜಿಕ್ ಅಲ್ಲ, ಅವು ಇನ್ನೂ ನಮಗೆ ಅರ್ಥವಾಗದ ವಿಜ್ಞಾನವಷ್ಟೇ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪವಾಡ ಅಲ್ಲ, ಅದು ಹೈಯರ್ ಸೈನ್ಸ್. ಮನುಷ್ಯನ ಪ್ರಜ್ಞೆ ಎಷ್ಟು ವಿಸ್ತಾರವಾಗಿದೆ ಎಂಬುದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ನಾವು ನಮ್ಮ ಅಹಂಕಾರವನ್ನ, ನಮ್ಮ ಸಣ್ಣತನವನ್ನ ಕೊಡವಿಕೊಂಡಾಗ ನಾವು ಕೂಡ ಆ ಅವಧೂತ ಸ್ಥಿತಿಯ ಒಂದು ಸಣ್ಣ ಕಿಡಿಯನ್ನಾದರೂ ತಲುಪಬಹುದು ಎಂಬುದು ಇದರ ಹಿಂದಿರುವ ಅಸಲಿ ಸತ್ಯ. ತರ್ಕದ ಗಡಿಗಳು ಎಲ್ಲಿ ಎಂಡಾಗುತ್ತೋ ನಿಜವಾದ ಅರಿವಿನ ಪಯಣ ಅವಾಗ ಶುರುವಾಗುತ್ತೆ. ಆ ಪಯಣದಲ್ಲಿ ಸಖರಾಯ ಪಟ್ಟಣದ ಆ ಅವಧೂತರದು ಒಂದು ದೊಡ್ಡ ಮೈಲಿಗಲ್ಲು. ನಿಮಗೇನಿಸ್ತು ಅವ್ರ ಬಗ್ಗೆ ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಎಲ್ರಿಗೂ ಕೂಡ ವೆಂಕಟಾಚಲ ಅವಧೂತರ ಆರಾಧನೆಯ ಶುಭಾಶಯಗಳು. ನಮಸ್ಕಾರ.